ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೂಲ್ಯ ಅಮೋಘ್ ವ್ಲಾಗ್ಸ್. ಇವತ್ತು ನಾವು ಒಂದು ಅಪ್ಪೆಮಿಡಿ ಪ್ಲಾಟಿಗೆ ಹೋಗುವಂತ ಹೊರಟಿದ್ದೇವೆ. ಇಲ್ಲೇ ಶಿವಮೊಗ್ಗದ ಹತ್ರ ಇರುವ ಒಂದು ತಾವರೆಕೊಪ್ಪ ಅಂತ ಒಂದು ಹುಲಿಸಿಂಹ ಧಾಮ ಇದೆ. ಅದರ ಆಚೆಗೆ ಒಂದು ಪ್ಲಾಟ್ ಇದೆ. ನಾವು ಅವರಿಗೆ 5 ವರ್ಷದ ಹಿಂದೆ ಅಪ್ಪೆಮಿಡಿ ಗಿಡ ಕೊಟ್ಟಿದ್ದು ನಮ್ಮ ನರ್ಸರಿದು. ಈ ಸತಿ ಒಳ್ಳೆ ಹೂ ಬಂದಿದೆ, ಹಾಗಾಗಿ ಅಲ್ಲಿ ನೋಡ್ಲಿಕ್ಕಂತ ಹೋಗ್ತಾ ಇದ್ದೇವೆ. ಹಾಯ್ ಎಲ್ಲರಿಗೂ, ಮಿಡಿ ಪ್ಲಾಟ್ ಅಂತ ಬಂದ್ವಿ. ಈಗ ಗಿಡಕ್ಕೆಲ್ಲ ಹೂ ಬಂದು ಮಿಡಿ ಬರ್ತಾ ಇದೆ. ನಾವು ಮಳೆ ಬಂತಲ್ಲ, ಹೋದ ವರ್ಷ ನಾವು ಕಿತ್ತಿದ್ದು ನೆಕ್ಸ್ಟ್ ಡೇನ ಫುಲ್ ಮಳೆ. ಇದು ಆಲ್ಮೋಸ್ಟ್ 5.5 ಇಯರ್ಸ್ ಆಯಿತು ಗಿಡಗಳಿಗೆ. ಆಲ್ಮೋಸ್ಟ್ ನಿಮಗೊಂದು 12ರಿಂದ 15 ಅಡಿ ಅಗಲ ಆಗಿದೆ. ನೀವು ನೋಡ್ತಾ ಇರ್ಬೋದು. ಹೆಚ್ಚಿಂದ ಈ ಲೈನಲ್ಲಿರೋದೆಲ್ಲ ದೊಂಬೇಸರ ಜೀರಿಗೆ ಅಂತ ವೆರೈಟಿ. ತುಂಬಾ ಬಿಳಿ ಮಿಡಿ ಅಂದರೆ ಉಪ್ಪಿಗೆ ಹಾಕಿದ ಮೇಲೆ ಕಲರ್ ಡಾರ್ಕ್ ಆಗೋದಿಲ್ಲ, ಕಪ್ಪಗಾಗೋದು ಅಂತ ಹೇಳ್ತೀವಿ, ಅದು ಆಗೋದಿಲ್ಲ. ಅದರ ಲೈಟ್ ಗ್ರೀನ್ ಕಲರ್ನ ಮೇಂಟೈನ್ ಮಾಡುತ್ತೆ ಮತ್ತು ಕ್ರಿಸ್ಪಿನೆಸ್ಸನ್ನು ಕೂಡ ಮೇಂಟೈನ್ ಮಾಡುತ್ತೆ. ಕಾಣ್ತಾ ಇರ್ಬೋದು ನಿಮಗೆ ಯಾವ ಥರ ಹೂ ಬಂದಿದೆ ಅಂತ. ಈ ಜಾಗ ಬಂದು ನಮ್ಮ ಶಿವಮೊಗ್ಗ ಡಿಸ್ಟಿಕ್ನಲ್ಲಿ ತಾವರೆಕೊಪ್ಪ ಹುಲಿಸಿಂಹಧಾಮ ಅಂತ ಇದೆ. ಶಿವಮೊಗ್ಗದಿಂದ ಒಂದು 8 ಕಿಲೋಮೀಟ್ರ್ ಹೊರಗಡೆ ಸಾಗರ ರಸ್ತೆಯಲ್ಲಿ BH ರೋಡ್ನಲ್ಲಿ. ಸೊ ಅದಕ್ಕೆ ಅಡ್ಜಾಯ್ನಿಂಗ್ ಪ್ರಾಪರ್ಟಿ ಇದು. ಸ್ವಲ್ಪ ಕೆಳಗಡೆ ಬರಬೇಕು. ಸೊ ಓಪನ್ ಲ್ಯಾಂಡ್, ಈ ಥರ ಹೈ ಟೆನ್ಷನ್ ವಯರೆಲ್ಲ ಇರೋದ್ರಿಂದ ಅವರಿಗೆ ಎತ್ತರ ಬೆಳೆಯುವಂಥ ಮರ ಗಿಡಗಳನ್ನು ಹಾಕ್ಕೊಳ್ಳೋಕ್ಕೆ, ಕೃಷಿ ಮಾಡೋಕ್ಕಾಗೋದಿಲ್ಲ. ಪ್ಲಸ್ ಇಲ್ಲಿ ನೀರಿನ ಕೊರತೆ ಇದೆ. ಬೋರ್ವೆಲ್ಲೆಲ್ಲ ಜಾಸ್ತಿ ತುಂಬ ಆಳದಲ್ಲಿ ಹೋದರೂ ತುಂಬ ನೀರು ಅಂತ ಇರೋದಿಲ್ಲ. ಮಿನಿಮಮ್ ವಾಟ್ರಿಂಗ್ ಇದಿರುತ್ತೆ, ಸೋರ್ಸ್ ಇರುತ್ತೆ, ಮಿನಿಮಮ್ ವಾಟ್ರ್ ಸೋರ್ಸ್ ಇರುತ್ತೆ. ಹಾಗಾಗಿ ಒಂದು ಲಾಂಗ್ ಟರ್ಮು ನಿಮಗೆ ಮೇಂಟೆನೆನ್ಸ್ ಫ್ರೀ ಅಂತ ಹೇಳ್ಬೋದು. ಪ್ಲಸ್ಸು ಪಕ್ಷಿ, ಮಂಗ, ಇತರೆ ಪ್ರಾಣಿಗಳ ಕಾಟ ಇಲ್ಲದೇ ಇರೋವಂಥದ್ದು, ಮತ್ತು ಜಾಸ್ತಿ ಕೃಷಿ ಮಾಡುವಂಥ ಅವಶ್ಯಕತೆ ಇಲ್ಲದೇ ಇರೋವಂಥ ಕ್ರಾಪ್ ಬೇಕು ಅಂತ ಹೇಳಿದಾಗ ಇದರ ಓನರ್ ಬಂದು ಮಿಸ್ಟರ್ ಅಮರ್ನಾಥ್ ಅಂತ. ಅವರು ಇಂಜಿನಿಯರ್ ಬೇಸಿಕಲಿ ಬೈ ಪ್ರೊಫೆಷನ್ನು. ಅವರಿಗೆ ಕೃಷಿನಲ್ಲಿ ಭಾಳ ಆಸಕ್ತಿ. ಅವರು ಮಾಸ್ಟರ್ಸ್ ಡಿಗ್ರಿ ಕೂಡ ಮಾಡಿದ್ದಾರೆ ಲಂಡನ್ನಲ್ಲಿ. ಸೊ ಈಗ ಅವರು ಫುಲ್ ಟೈಮು ಅಗ್ರಿಕಲ್ಚರಿಗೆ ಇಳಿಯೋ ಪ್ಲ್ಯಾನಲ್ಲಿದ್ದಾರೆ. ಪ್ಲಸ್ ಈ ಅಪ್ಪೆಮಿಡಿನ ಅವರ ಪ್ರೈಮರಿ ಕ್ರಾಪ್ ಆಗಿ ಚೂಸ್ ಮಾಡಿಕೊಂಡು ಇದು 6ನೇ ವರ್ಷದ ಗಿಡ. ಇದು ನಿಮ್ಗೆ ಕಾಣ್ತಿರೋ ಹಾಗೆ ಕಳೆದ 3 ವರ್ಷದಿಂದ ಸ್ಯಾಂಪಲ್ ಮಿಡಿ ಬರ್ತಾ ಇದೆ ಅಲ್ಲಿ ಇಲ್ಲಿ ಸ್ವಲ್ಪ. ಕಳೆದ ವರ್ಷ ಸ್ವಲ್ಪ ಅವರಿಗೆ ಒಂದು 30-40 kg ಅಷ್ಟು ಉತ್ಪಾದನೆ ಆಗಿದೆ. ಇದು ಭಾಳ ದೊಡ್ಡ ಪ್ಲಾಟ್ ಅಲ್ಲ, ಇದು ಫಸ್ಟ್ ಪ್ಲಾಟ್ ಅವರು ಹಾಕಿರೋದು. ಇದರಲ್ಲಿ ಒಂದು 4-5 ವೆರೈಟಿ ನಮ್ಮ ಹತ್ರ ಬೇರೆ ಬೇರೆ ಜೀರಿಗೆ ಪರಿಮಳದ ಅಪ್ಪೆಮಿಡಿಗಳನ್ನು ಸೆಲೆಕ್ಟ್ ಮಾಡಿ ನಾಟಿ ಮಾಡಿದ್ದಾರೆ. ಸೊ 3 ವರ್ಷದ ಹಿಂದೆ, ಅಂದರೆ ಗಿಡಕ್ಕೆ ಸಾಧಾರಣ 2.5-3 ವರ್ಷ ಪ್ರಾಯ ಇದ್ದಾಗ ಫಸ್ಟು ಇದರಲ್ಲಿ ಫ್ಲವರಿಂಗ್ ಬಂದು ಸ್ವಲ್ಪ ಸ್ಯಾಂಪಲ್ ಮಿಡಿಗಳೆಲ್ಲ ಬಂದಿತ್ತು. ಈ ವರ್ಷ ಸ್ವಲ್ಪ ಚೆನ್ನಾಗಿ ಕೂತಿದೆ, ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ. ಜಾಸ್ತಿ ಏನು ಇದಕ್ಕೆ ಮ್ಯಾನೇಜ್ಮೆಂಟ್ ಅಂತ ಮಾಡಿಲ್ಲ. ಸ್ವಲ್ಪ ಡ್ರಿಪ್ನಲ್ಲಿ ಮಿನಿಮಮ್ ನೀರು ಹೋಗುವ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ವರ್ಷಕ್ಕೊಂದು ಸತಿ ನ್ಯಾಚುರಲ್ ಗೊಬ್ಬರಗಳನ್ನು ಕೊಟ್ಟಿದ್ದಾರೆ, ಕುರಿ ಗೊಬ್ಬರ, ಸಗಣಿ ಗೊಬ್ಬರ ಇತ್ಯಾದಿಗಳನ್ನು. ಪ್ಲಸ್ ಒಂದು ಸತಿ ನವೆಂಬರ್ ಎಂಡ್, ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಒಂದು ಸತಿ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಕೊಟ್ಟಿದ್ದಾರೆ ಈ ಮಾವಿನ ಗಿಡಗಳಿಗೆ. ಅಷ್ಟೇ ಅವ್ರು ಮಾಡಿರೋವಂಥದ್ದು. ಸೊ ಕಳೆದ ವರ್ಷ ಅವರಿಗೆ ನಾನು ಹೇಳ್ದಂಗೆ ಒಂದು 30 kg ಅಷ್ಟು ಮಿಡಿಗಳು ಸಿಕ್ಕಿ ಅವ್ರದ್ದೇ ಆದ ಒಂದು ಬ್ರ್ಯಾಂಡನ್ನು ಕೂಡ ಮಾಡಿದ್ದಾರೆ ಅವರು. ಈ ವರ್ಷ ಸಪೋಸ್ ಜಾಸ್ತಿ ಮಿಡಿ ಬಂದರೆ ಇದನ್ನು ಕಮರ್ಷಿಯಲ್ಲಾಗಿ ಉತ್ಪಾದನೆ ಮಾಡಿ ಬೇರೆಯವರಿಗೆ ಮಾರಾಟ ಮಾಡೋ ಪ್ಲ್ಯಾನ್ ಕೂಡ ಇದೆ. ಇದು ಅವರ ಬ್ರ್ಯಾಂಡು, ಮಿಡಿಕಾಯಿ ಅಂತ. ಸೊ ಇದರಲ್ಲಿ ಎಲ್ಲ ಒಂದೇ ಕ್ವಾಲಿಟಿ ಮಿಡಿ ಇರುತ್ತೆ ನಿಮಗೆ. ಜೀರಿಗೆ ಮಿಡಿ ಅಂದರೆ ದೊಂಬೇಸರ ಜೀರಿಗೆ ಮತ್ತು ಕ್ವಾಡ್ರಗಿ ಜೀರಿಗೆ ಅಂತ 2 ತಳಿ ಇದ್ದಾವೆ. ಕ್ವಾಡ್ರಗಿ ಜೀರಿಗೆ ಸ್ವಲ್ಪ ಸಣ್ಣದು, ದೊಂಬೇಸರ ಜೀರಿಗೆ ಸಾಧಾರಣ ಒಂದು 2-2.5 ಇಂಚ್ ಉದ್ದ ಬರುತ್ತೆ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಟ್ರಯಲ್ ಇದು ತುಂಬ ಅಪ್ರಿಷಿಯೇಟ್ ಮಾಡಿದಾರಂತೆ ಅವರ ರಿಲೇಟಿವ್ಸ್ ಎಲ್ಲ. ಟೇಸ್ಟ್ ಆಗಲಿ, ಫ್ಲೇವರ್ ಆಗಲಿ, ಕ್ವಾಲಿಟಿ ಆಗಲಿ. ನಿಮ್ಗೆ ಕಾಣ್ತಾ ಇರ್ಬೋದು ಮಿಡಿಗಳು. 1 ವರ್ಷ ಆಯ್ತಿದ್ದು ಲಾಸ್ಟ್ ಇಯರ್ ತೆಗೆದ ಮಿಡಿಯಿಂದ ಮಾಡಿರೋ ಉಪ್ಪಿನಕಾಯಿ ಮಾಡಿ ಸಾಧಾರಣ 1 ವರ್ಷ ಆಗ್ತಾ ಬಂತು. ಸೊ ಕ್ರಿಸ್ಪಿನೆಸ್ ಆಗಲಿ, ಟೇಸ್ಟ್ ಆಗಲಿ, ಪರಿಮಳ ಆಗಲಿ ಏನೂ ಚೇಂಜ್ ಆಗಿಲ್ಲ ಅಂತ ಅವರ ಇನ್ಪುಟ್ಸ್ ಇದೆಲ್ಲ. ಸೊ ಅವರ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ತೋಟದಲ್ಲಿ
ನೀವು ಕಾಣ್ತಿರೋ ಹಾಗೆ ಗಿಡದಿಂದ ಗಿಡಕ್ಕೆ 40 ಅಡಿ ಅಂತರ ಕೊಟ್ಟಿದ್ದಾರೆ. ಮತ್ತು ಗುಪ್ಪೆ ಮಾಡಿ ನೆಡುವ ವಿಧಾನವನ್ನು ಅನುಸರಿಸಿ ನೆಟ್ಟಿರ್ತಾರೆ. ಸೊ ಈ ಥರ ಮಣ್ಣನ್ನು ರಾಶಿ ಮಾಡಿ ನೆಲಮಟ್ಟದಿಂದ ಸಾಧಾರಣ ಒಂದು 3 ಅಡಿ ಹೈಟ್ ಇದೆ. 3 ಅಡಿ ಹೈಟಲ್ಲಿ ನಾಟಿ ಮಾಡಿ ಈಗ ಸಾಧಾರಣ 5 ವರ್ಷದಿಂದ ಮಣ್ಣು ಇಳಿದು ನೆಲಮಟ್ಟದಿಂದ ಸಾಧಾರಣ ಒಂದು 2.5 ಅಡಿ ಎತ್ತರದಲ್ಲಿದೆ ಅದರ ಬೇರಿನ ಸಮೂಹ. ನೀವು ಕಾಣ್ಬೋದು ಒಳಗಡೆ ಕಾಂಡವೇ ಕಾಣೋದಿಲ್ಲ, ಅಷ್ಟು ದಟ್ಟವಾಗಿ ಬೆಳೆದಿದೆ. ತುಂಬ ಉತ್ತಮವಾಗಿ ಹೂಗಳು ಬೆಳೆದಿದೆ. ಸೊ ಸಾಧಾರಣ ಈ ಮರದಲ್ಲಿ ಹಿಡಿದಿರೋ ಹೂವೆಲ್ಲ ಒಂದು ಅರ್ಧದಷ್ಟಾದರೂ ರಿಟೆನ್ಷನ್ ಆದರೆ, ಅಂದರೆ ಮಿಡಿಯಾಗಿ ಕನ್ವರ್ಟ್ ಆದರೆ ಈ ಮರದಲ್ಲೇ ಸಾಧಾರಣ ಒಂದು 10ರಿಂದ 20 kg ಮಿಡಿ ಸಿಗ್ಬೋದು ಅಂತ ನಿರೀಕ್ಷೆ ಮಾಡ್ಬೋದು ಒಂದು ಮರದಿಂದ. ಸಾಧಾರಣ 5-6 ವರ್ಷದ ಮರ ಇದು, 5.5 ವರ್ಷದ ಮರ. ಸೊ ಇಷ್ಟು ಚೆನ್ನಾಗಿ ಹೂ ಬಂದಾಗ ಅಷ್ಟು ಪ್ರಮಾಣ ನಿರೀಕ್ಷೆ ಮಾಡ್ಬೋದು. ಮತ್ತು ಹೂ ಬಂದಿದ್ದೆಲ್ಲ ಕನ್ವರ್ಟ್ ಆಗುತ್ತಂತ ಹೇಳಲಿಕ್ಕಾಗೋದಿಲ್ಲ. ವಾತಾವರಣದಿಂದಾಗಿಯೋ ಅಥವಾ ವಾತಾವರಣ ಏರ್ಪೇರಿಂದಾಗಿಯೋ ಅಥವಾ ಗಿಡದ ಪ್ರಕೃತಿಯಿಂದಾಗಿಯೋ ಕೆಲವು ಸತಿ ಮಿಡಿ ಬಂದು ಉದುರೋಗೋ ಸಾಧ್ಯತೆಗಳಿರುತ್ತೆ. ಕೀಟಗಳ ಬಾಧೆ ತುಂಬ ಕಮ್ಮಿ ಇದಕ್ಕೆ, ಆದರೂ ಬರುವ ಸಾಧ್ಯತೆ ಇರುತ್ತೆ. ಬೇರೆ ಬೇರೆ ಹಂತದಲ್ಲಿ ಉದುರೋ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೂ ಕೂಡ ಸ್ವಲ್ಪ ಕಾಡು ಜಾತಿ ತುಂಬ ಗಟ್ಟಿಮುಟ್ಟಾದ ಮರ ಆದ್ದರಿಂದ ಸ್ವಲ್ಪ ಪ್ರಮಾಣದಲ್ಲಾದರೂ, ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಾಶ ಆಗೋದು ಕಮ್ಮಿ. ಅಪ್ಪೆ ಮಿಡಿ ಹೂ ಬಂದಾಗ ಸ್ವಲ್ಪ ಪ್ರಮಾಣದಲ್ಲಾದರೂ ಮಿಡಿ ಸಿಗುತ್ತೆ. ಇದಕ್ಕೆ ಅಂತರ್ ಬೆಳೆಯಾಗಿ 40 ಅಡಿ ದೂರದಲ್ಲಿ ನಾಟಿ ಮಾಡಿರುವ 2 ಮರದ ನಡುವೆ ಬಟರ್ ಫ್ರೂಟ್ ಅಥವಾ ಅವೊಕ್ಯಾಡೋ ತಳಿಗಳನ್ನು ಇವರು ನಾಟಿ ಮಾಡಿದ್ದಾರೆ. ಅದರಲ್ಲಿ ಇನ್ನೂ ಇಳುವರಿ ಆಗಲಿ ಹೂವಾಗಲಿ ಇನ್ನೂ ಬಂದಿಲ್ಲ. ಈಗ ನಾಟಿ ಮಾಡಿ 3 ವರ್ಷ ಆದಷ್ಟೇ. ಇಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇರೋದ್ರಿಂದ ನೀರನ್ನು ಲಿಮಿಟೆಡ್ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ. ಆದರೂ ಕೂಡ ಈ ವರ್ಷ ಗ್ರೋತ್ ಎಲ್ಲ ಚೆನ್ನಾಗಿ ಬಂದು ಈ ವರ್ಷ ಫ್ಲವರಿಂಗ್ ಆಗೋ ಲಕ್ಷಣಗಳು ಕಾಣ್ತಾ ಇದೆ. ಸೊ ಅಪ್ಪೆ ಮಿಡಿ 40 ಅಡಿ ಹಾಕಿರೋದ್ರಿಂದ ಮಧ್ಯೆ ಇಷ್ಟು ಓಪನ್ ಸ್ಪೇಸ್ ಇರೋದ್ರಿಂದ ಒಂದು ಅಂತರ ಬೆಳೆಯಾಗಿ ಯಾವುದಾದ್ರು ತಳಿಗಳನ್ನು ಹಾಕೋ ಅವಕಾಶ ಇರುತ್ತೆ ಸ್ವಲ್ಪ ವರ್ಷದ ಮಟ್ಟಿಗೆ. ಈಗ 6 ವರ್ಷಕ್ಕೆ ಸಾಧಾರಣ ಒಂದು 10ರಿಂದ 12 ಅಡಿ ಅಗಲ ಆಗಿರೋದ್ರಿಂದ ಮರಗಳು ಮಧ್ಯದಲ್ಲಿ ಒಂದು 20 ಅಡಿ ಅಷ್ಟೇ, 20-25 ಅಡಿ ಅಂತರ ಉಳಿದಿದೆ. ಇನ್ನೊಂದು 5-6 ವರ್ಷ ಕಳೆದ್ರೆ ಇಷ್ಟು ಸ್ಪೇಸ್ ಆಕ್ಯುಪೈ ಆಗಿಬಿಡುತ್ತೆ. ಆವಾಗ ಅಂತರ್ ಬೆಳೆಗಳಿಗೆ ಜಾಸ್ತಿ ಸ್ಕೋಪ್ ಇರೋದಿಲ್ಲ. ಸೊ ನಾಟಿ ಮಾಡಿ ಒಂದು 10ರಿಂದ 15 ವರ್ಷದ ಮಟ್ಟಿಗೆ ಅಂತರ್ ಬೆಳೆಗಳಲ್ಲಿ ಕೂಡ ಆದಾಯವನ್ನು ಗಳಿಸ್ಬೋದು ಅಪ್ಪೆ ಮಿಡಿಯನ್ನು ಮುಖ್ಯ ಬೆಳೆಯಾಗಿಟ್ಕೊಂಡು. ಸೊ ಇದೊಂದು ಮಾಡೆಲ್ ಅಪ್ಪೆ ಮಿಡಿ ಫಾರ್ಮ್ ಅಂತ ಹೇಳ್ಬೋದು. ನೋಡಿದ್ರಲ್ವಾ ಇವರ ಅಪ್ಪೆ ಮಿಡಿ ಪ್ಲಾಟ್ ಎಷ್ಟು ಚೆಂದ ಆಗಿದೆ ಅಂತ. ಈ ಅಪ್ಪೆ ಮಿಡಿದು ಒನ್ ಆಫ್ ದ ಬೆಸ್ಟ್ ಅಡ್ವಾಂಟೇಜ್ ಅಂದರೆ ಇದು ಇನ್ನೂವರೆಗೂ ಇದು ಪ್ರಪಂಚದ ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಇದನ್ನು ಹಾಳು ಮಾಡಲಿಲ್ಲ. ಯಾಕಂದರೆ ಇದರ ಸೊನ್ನೆ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಮಂಗ ಅಂತೂ ಇದಕ್ಕೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತಿನ್ಲಿಕ್ಕೆ ಹೋದರೆ ಅದರ ಬಾಯಿ ಸುಟ್ಟೋಗುತ್ತೆ, ಅಷ್ಟು ಪವರ್ಫುಲ್ ಸೊನೆ ಇರುತ್ತೆ. ಹಾಗಾಗಿ ಇದಕ್ಕೆ ಡಿಸ್ಟ್ರಾಯ್ ಮಾಡುವವರು ಯಾವುದೇ ಎನಿಮೀಸ್ ಇಲ್ಲ ಇನ್ನೂವರೆಗೂ. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದೆ ಸ್ಟೋರ್ ಮಾಡ್ಬೋದು. ದ ಒನ್ ಆ್ಯಂಡ್ ಓನ್ಲಿ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂದರೆ ಓನ್ಲಿ ಸಾಲ್ಟ್. ಇದು ಮಿಡಿ ಬಂದು ಒಂದು 50 to 60 ಡೇಸಲ್ಲಿ ಹಾರ್ವೆಸ್ಟ್ ಮಾಡಿ ಅದನ್ನು ಉಪ್ಪಲ್ಲಿ ಹಾಕಿಟ್ರೆ ಒಂದು 5-6 ವರ್ಷ ಹಾಳಾಗೋದಿಲ್ಲ. ನಮಗೆ ಬೇಕಾದಾಗ ಅದರದ್ದು ಉಪ್ಪಿನಕಾಯಿ ಮಾಡಿ ಅವರವರ ರುಚಿ ತಕ್ಕಂತೆ ಉಪ್ಪಿನಕಾಯಿ ಮಾಡಿ ಇಟ್ಟರೆ ವರ್ಷ ಇಡೀ ಉಪಯೋಗಿಸ್ಬೋದು. ಈಗ ನೆಲಮಟ್ಟದಿಂದ ಇಷ್ಟೇ ಮೇಲ್ಗಡೆ ಇರೋದ್ರಿಂದ ಮಿಡಿಯೆಲ್ಲ ಕೊಯ್ಲಿಕ್ಕೆ ತುಂಬ ಸುಲಭ. ನೋಡಿ, ಏನೇನು ಬೇಡ ಏನು ಬೇಡ, ಹಾಗಾಗಿ ಗೊಂಚು ಬಂದ ಹಾಗೆ ಮುರಿದು ಉಪ್ಪಿಗೆ ಹಾಕಿಟ್ರೆ ಎನಿ ಟೈಮ್ ಉಪ್ಪಿನಕಾಯಿ ಮಾಡ್ಬೋದು. ಇವರು 2 ಅಪ್ಪೆ ಗಿಡಗಳ ನಡುವೆ ಬಟರ್ ಫ್ರೂಟನ್ನು ಹಾಕಿದ್ದಾರೆ. ಓಕೆ, ನಾನು ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತೇನೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.